Hello everyone, welcome to 4th English class, Unit 2, Buildings poem, The Rooks, written by Jane Upamiya. ಸೊ ಇಲ್ಲೇನಾಗುತ್ತೆ, ನಾವಿವತ್ತೇನು ಮಾಡುವ, ದ ರೂಕ್ಸ್ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗುವ. ದ ರೂಕ್ಸ್ ಅಂದರೆ ಕಾಗೆಯ ಒಂದು ಜನಾಂಗದಲ್ಲಿ ಅಥವಾ ಅವ್ರ ಕುಟುಂಬದಲ್ಲಿ ಅತ್ಯಂತ ಕಪ್ಪನೆಯ ಪಕ್ಷಿಗೆ ರೂಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅವುಗಳ ಕೆಲಸ ಏನು ಮಾಡ್ತವೆ ಅದೆಲ್ಲದರ ಬಗ್ಗೆ ಈ ಒಂದು ಪದ್ಯದಲ್ಲಿ ಸುಂದರವಾಗಿ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಅದರ ಬಗ್ಗೆನೇ ತಿಳ್ಕೊಳ್ತಾ ಹೋಗುವ. ಮೊದಲು ಪದ್ಯವನ್ನು ಹಾಡ್ತೀನಿ, ತದನಂತರದಲ್ಲಿ ಪದ್ಯದ ಒಂದು ಭಾವಾರ್ಥವನ್ನು ನೋಡ್ತಾ ಹೋಗುವ. The rooks are building on the trees. They build there every spring. The rooks are building on the trees. They build there every spring. Cow, cow is all they say, for none of them can sing. Cow, cow is all they say, for none of them can sing. They are up before the break of the day and up till late at night, for they must labor busily as long as it is light. The rooks are building on the trees. They build there every spring. And many a crooked stick they bring, and many a slender twig, and many a tuft of moss, until the nest are round and big. Cow, cow, oh what a noise they make in rainy weather. Good children always speak by turns, but rooks all talk together. Good children always speak by turns, but rooks all talk together. ಸೊ ಈ ಪದ್ಯವನ್ನು ಕೇಳಿದ್ರಲ್ವಾ? ಈಗ ಪದ್ಯದ ಒಂದೊಂದೇ ಪ್ಯಾರದ ಸಾರಾಂಶವನ್ನು ನೋಡ್ತಾ ಹೋಗುವ. ದ ರೂಕ್ಸ್ are buildings on the trees. They build there every spring. Cow, cow is all they say, for none of them can sing. The rooks are buildings on the tree. ಏನಾಗುತ್ತೆ, ರೂಕ್ಸ್ ಅಂದರೆ ಪಕ್ಷಿಗಳೇನು ಮಾಡ್ತವೆ, ಈ ರೂಕ್ಸ್ ಪಕ್ಷಿಗಳೇನು ಮಾಡ್ತವೆ, ಮರದ ಮೇಲೆ ಏನು ಮಾಡ್ತವೆ, ಗೂಡನ್ನು ಕಟ್ತವೆ. ಸೊ ಬಿಲ್ಡಿಂಗ್ಸ್ ಮೀನ್ಸ್ ಕಟ್ತವೆ ಗೂಡನ್ನು ಅಂತ ಹೇಳಿ, ಗೂಡನ್ನು ಕಟ್ತವೆ. ದೆ ಬಿಲ್ಡ್ ದ್ಯಾರ್ ಎವ್ರಿ ಸ್ಪ್ರಿಂಗ್. ಯಾವಾಗ ಕಟ್ತವೆ ಅಂತಂದರೆ ಅವು ವಸಂತ ಕಾಲದಲ್ಲಿ ಏನು ಮಾಡುವಂಥದ್ದು, ಯಾವಾಗಲೂ ಗೂಡನ್ನು ಕಟ್ಟುವಂಥದ್ದು. ಅಂದರೆ ಬೇಸಿಗೆಯ ಕಾಲದಲ್ಲಿ ಏನು ಮಾಡುತ್ತೆ, ಗೂಡನ್ನು ಕಟ್ತವೆ ಅಂತ ಹೇಳಿ, ಮರದ ಮೇಲೆ ಗೂಡನ್ನು ಕಟ್ತವೆ. ಕಾವ್ ಕಾವ್ ಈಸ್ ಆಲ್ ದಿಸ್ ಸೇ, ಫಾರ್ ನನ್ ಆಫ್ ದೆಮ್ ಕ್ಯಾನ್ ಸಿಂಗ್. ಏನಾಗುತ್ತೆ, ಕಾ 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 ಅಂತ ಹೇಳಿ ಏನು ಮಾಡ್ತವೆ, ಅವು ಹೇಳ್ತವೆ. ಯಾಕಂತಂದರೆ ಅವರಿಗೆ ಹಾಡಲಿಕ್ಕೆ ಬರೋದಿಲ್ಲಲ್ಲ, ಅವರಲ್ಲಿ ಯಾರೊಬ್ಬರಿಗೂ ಕೂಡ ಹಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಎಲ್ಲರೂ ಕೂಡ ಏನು ಮಾಡ್ತವೆ, ಕಾವ್ ಕಾವ್ ಅಂತ ಹೇಳಿ ಹೇಳ್ತಾನೆ ಇರ್ತವೆ ಅಂತ. ಅವು ಮರದ ಮೇಲೆ ಏನು ಮಾಡ್ತವೆ, ವಸಂತ ಋತುವಿನಲ್ಲಿ ಗೂಡುಗಳನ್ನು ಕಟ್ತವೆ. ರೂಕ್ಸ್ ಪಕ್ಷಿಗಳೇನು ಮಾಡ್ತವೆ, ವಸಂತ ಋತುಗಳಲ್ಲಿ, ಅಂದರೆ ಕಾಗೆಯ ಒಂದು ಕುಟುಂಬದಲ್ಲಿ ಅತ್ಯಂತ ಕಪ್ಪನಾದ ಪಕ್ಷಿಗೆ ರೂಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಕಾಗೆಗಳು. ಸೊ ಇಲ್ಲೇನು ಮಾಡ್ತವೆ, ಇವು ಮರದ ಮೇಲೆ ಗೂಡನ್ನು ಕಟ್ತವೆ, ಹಾಗೆ ವಸಂತ ಋತುವಿನಲ್ಲಿ ಕಟ್ತವೆ. ಕಾವು ಕಾವು ಅಂತ ಹೇಳ್ತವೆ, ಯಾಕಂತಂದರೆ ಯಾರೊಬ್ಬರಿಗೂ ಕೂಡ ಹಾಡಲಿಕ್ಕೆ ಬರೋದಿಲ್ಲ ಅಂತ. ದೇ ಆರ್ ಅಪ್ ಬಿಫೋರ್ ದ ಬ್ರೇಕ್ ಆಫ್ ದ ಡೇ ಆ್ಯಂಡ್ ಟಿಲ್ ಲೇಟ್ ಎಟ್ ನೈಟ್, ಫಾರ್ ದೇ ಮಸ್ಟ್ ಲೇಬರ್ ಬ್ಯುಸಿಲಿ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಲೈಟ್. ಏನಾಗುತ್ತೆ, ಅವರು ಅಂದರೆ ದಿನ ಆರಂಭವಾಗುವ ಮೊದಲೇ ಏನು ಮಾಡ್ತವೆ, ಏಳ್ತವೆ. ದೇ ಆರ್ ಅಪ್ ಬಿಫೋರ್ ಬ್ರೇಕ್ ಆಫ್ ದ ಡೇ. ಏನಾಗುತ್ತೆ, ದಿನದ ವಿರಾಮದ ಮೊದಲೇ ಏನಾಗುತ್ತೆ, ಅವರು ಏನು ಮಾಡ್ತವೆ, ಏಳ್ತವೆ ಅಂತ. ಆ್ಯಂಡ್ ಅಪ್ ಟಿಲ್ ಲೇಟ್ ಎಟ್ ನೈಟ್, ಎಲ್ಲಿ ತನಕ, ರಾತ್ರಿಯ ತನಕವೂ ಕೂಡ ಅವು ಎಚ್ಚರವಾಗಿ ಇರುತ್ತವೆ ಅಂತ, ಅಲ್ಲಿ ತನಕ ಇರ್ತವೆ ಅಂತ. ಫಾರ್ ದೇ ಮಸ್ಟ್ ಲೇಬರ್ ಬ್ಯುಸಿಲಿ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಲೈಟ್. ಏನಾಗುತ್ತೆ, ಬೆಳಕು ಇರುವವರೆಗೂ ಅವ್ರು ಏನು ಮಾಡ್ತವೆ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾನೆ ಇರ್ತವೆ, ಚುರುಕಾಗಿ ಇರ್ತವೆ. ಅಂದರೆ
ಅಷ್ಟು ಮಟ್ಟಿಗೆ ಅವರು ಹಾರ್ಡ್ ವರ್ಕನ್ನು ಮಾಡ್ತವೆ ಅವೆಲ್ಲವೂ ಪಕ್ಷಿಗಳು ಅಂತ ಹೇಳಿರುವಂಥದ್ದು. ಅವೇನಾಗುತ್ತೆ, ಬೆಳಕು ಆರಂಭವಾಗುವ ಮೊದಲೇ, ಬೆಳಕಿನೇನು ಆಗೋದೇ ಇಲ್ಲ, ಅದಕ್ಕೆ ಅವಕಾಶವನ್ನು ಕೊಡದೆ ಅಷ್ಟು ಬೇಗ ಎದ್ದಿರ್ತವೆ. ರಾತ್ರಿ ತನಕ ಇರ್ತದೆ, ಆ ತನಕವರೆಗೆ ಬೆಳಕು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಕೂಡ ಏನು ಮಾಡುತ್ತೆ, ಅವರು ಬ್ಯುಸಿಯಾಗಿರ್ತಾರೆ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಮೆನಿ ಅ ಕ್ರುಕ್ಡ್ ಸ್ಟಿಕ್ ದೇ ಬ್ರಿಂಗ್. ಹಾಗೆ ಅವ್ರು ಏನು ಮಾಡ್ತವೆ, ಮೆನಿ ಕ್ರುಕ್ಡ್ ಸ್ಟಿಕ್ ಅಂತಂದ್ರೆ ಏನಾಗಿರುವಂಥದ್ದು ಅಂದರೆ ಒಂದು ಬಾಗಿದ ಒಂದು ರೆಂಬೆಗಳು ಅಂತ ಹೇಳಿದ್ದಾರೆ, ಕಡ್ಡಿಗಳಿರ್ತಾವಲ್ವ, ಬಾಗಿದ ಒಂದು ಡೊಂಕಾದ ಕಡ್ಡಿಗಳನ್ನೆಲ್ಲ ತಗೊಬರ್ತವೆ. ಆ್ಯಂಡ್ ಮೆನಿ ಅ ಸ್ಲೆಂಡರ್ ಟ್ವಿಂಗ್. ಏನಾಗುತ್ತೆ, ತೆಳ್ಳಗಿನ ಒಂದು ಮರದ ತುಂಡುಗಳು, ಅಂದರೆ ಬಿದ್ದೋಗಿರುವಂಥದ್ದು, ಒಣಗಿ ಬಿದ್ದೋಗಿರ್ತವಲ್ಲ ಅಂಥ ಮರದ ತುಂಡುಗಳನ್ನು ಏನು ಮಾಡ್ತವೆ, ತೆಳ್ಳಗಿನದ್ದು ತರ್ತವೆ. ಆ್ಯಂಡ್ ಮೆನಿ ಅ ಟಫ್ಟ್ ಆಫ್ ಮೋಸ್. ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಹುಲ್ಲುಗಳನ್ನು, ಅಂದರೆ ಪಾಚಿ ರೀತಿಯ ಸಸ್ಯಗಳನ್ನು ತರುವಂಥದ್ದು. ಅಂಟಿಲ್ ದ್ಯಾರ್ ನೆಸ್ಟ್ ಆರ್ ಗ್ರೌಂಡ್ ಆ್ಯಂಡ್ ಬಿಗ್. ಅವು ಗೂಡು ಏನಾಗುತ್ತೆ, ದೊಡ್ಡದಾಗಿ ಆಗೋ ತನಕ ಈ ಕಡ್ಡಿಗಳನ್ನು, ಹಾಗೆ ಒಂದು ಸಣ್ಣ ಪುಟ್ಟ ರೆಂಬೆ ಕೊಂಬೆಗಳನ್ನು, ಹಾಗೆ ಅದ್ರ ಜೊತೆಗೆ ಹುಲ್ಲುಗಳನ್ನೆಲ್ಲ ತಂದು ಏನು ಮಾಡ್ತವೆ, ಅವು ಗೂಡುಗಳನ್ನು ನಿರ್ಮಿಸ್ತವೆ ಅಂತ, ಹಾಗೆ ದೊಡ್ಡದಾಗಿ ನಿರ್ಮಿಸ್ತವೆ ಅಂತ. ಕಾವ್ ಓಹ್ ವಾಟ್ ಎ ನಾಯ್ಸ್ ದೇ ಮೇಕ್ ಇನ್ ಅ ರೇನಿ ವೆದರ್. ಗುಡ್ ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ಬೈ ಟರ್ನ್ಸ್, ಬಟ್ ರೂಕ್ಸ್ ಆಲ್ ಟಾಕ್ ಟುಗೆದರ್. ಏನು ಮಾಡ್ತೇವೆ, ಕಾವ್ ಆ್ಯಂಡ್ ವಾಟ್ ಎ ನಾಯ್ಸ್. ಏನಾಗುತ್ತೆ, ಕಾವ್ ಅಂತ ಹೇಳಿ ಎಷ್ಟು ಗದ್ದಲವನ್ನು ಹಬ್ಬಿಸ್ತವೆ. ದೇ ಮೇಕ್ ದ ರೇನಿ ವೆದರ್. ಏನಾಗುತ್ತೆ, ಮಳೆಗಾಲದಲ್ಲಿ ಅವು ಕಾ ಅಂತ ಹೇಳಿ ಎಷ್ಟು ಗದ್ದಲವನ್ನು ಎಬ್ಬಿಸ್ತವೆ ಅಂತ ಹೇಳಿ, ಗದ್ದಲವನ್ನು ಎಬ್ಬಿಸುವಂಥ ಹೋಳಿ. ಗುಡ್ ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ಬೈ ಟರ್ನ್ಸ್. ಒಳ್ಳೆಯ ಮಕ್ಕಳು ಏನು ಮಾಡ್ತವೆ, ಯಾವಾಗಲೂ ಕೂಡ ಒಬ್ಬರಾದ ನಂತರ ಒಬ್ಬರು ಮಾತಾಡ್ತಾ ಹೋಗ್ತಾರೆ. ಬಟ್ ರೂಕ್ಸ್ ಆಲ್ ಟಾಕ್ ಟುಗೆದರ್. ಏನಾಗುತ್ತೆ, ಆದರೆ ಈ ಒಂದು ರೂಕ್ಸ್ ಪಕ್ಷಿಗಳೇನು ಮಾಡ್ತವೆ, ಎಲ್ಲವೂ ಒಟ್ಟಿಗೆ ಮಾತಾಡ್ತವೆ ಅಂತೇಳಿ. ಅಂದರೆ ಮಕ್ಕಳೆಲ್ಲ ಗಲಾಟೆ ಮಾಡಬೇಕಾದ್ರೆ ಕಾಗೆಗಳ ಥರ ಗಲಾಟೆ ಮಾಡ್ತಿರಲ್ಲ ಅಂತ ಹೇಳ್ತೀವಲ್ವ ನಾವು, ಅದಕ್ಕೆ ಈ ಒಂದು ಹೋಲಿಕೆಯನ್ನು ಮಾಡಿರುವಂಥದ್ದು. ಒಳ್ಳೆಯ ಮಕ್ಕಳು ಒಬ್ಬರಾದ ನಂತರ ಒಬ್ಬರು ಚಂದ ಮಾಡಿ ಮಾತಾಡ್ತಾರೆ. ಅದೇ ಏನು ಮಾಡೋದು, ಗದ್ದಲ ಹೊಡೆಯೋ ಮಕ್ಕಳು ರೂಕ್ಸ್ಗಳ ಥರನೇ ಒಟ್ಟಿಗೇನೆ ಮಾತಾಡ್ತವೆ ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪದ್ಯದ ಒಂದು ಚಿಕ್ಕ ಸಾರಾಂಶ ಹೇಳಬೇಕು ಅಂತಂದರೆ, ರೂಕ್ಸ್ ಪಕ್ಷಿಗಳು ಅಂದರೆ ಕಾಗೆಯ ಜಾತಿ ಒಂದು ಜನಾಂಗದಲ್ಲಿ ಇರುವಂತಹ, ಫ್ಯಾಮಿಲಿಯಲ್ಲೇ ಇರುವಂತಹ ಕಪ್ಪನೆಯ ಪಕ್ಷಿಗಳೇನು ಮಾಡ್ತವೆ, ಮರದ ಮೇಲೆ ಗೂಡನ್ನು ಕಟ್ಟುವಂಥವು. ಅದು ವಸಂತ ಋತುವಿನಲ್ಲಿ ಕಟ್ತವೆ ಗೂಡನ್ನು. ಹಾಗೆ ಅಂತ ಹೇಳಿ ಏನು ಮಾಡ್ತವೆ, ಹೇಳ್ತಾ ಇರ್ತವೆ, ಯಾಕಂದರೆ ಯಾರೊಬ್ಬರಿಗೂ ಹಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಹಾಗೆ ಅವು ಏನು ಮಾಡ್ತವೆ, ಬೆಳಿಗ್ಗೆ ಆಗೋಕ್ಕಿಂತ ಮುಂಚೆನೇ ಎದ್ದೇಳ್ತವೆ, ರಾತ್ರಿ ತನಕ ಏನು ಮಾಡ್ತವೆ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರ್ತವೆ. ಹಾಗೆ ಅದ್ರ ಗೂಡನ್ನು ನಿರ್ಮಿಸಲಿಕ್ಕೆ ಏನು ಮಾಡ್ತವೆ, ಕಡ್ಡಿಗಳನ್ನು, ಹಾಗೆ ಸಣ್ಣ ಪುಟ್ಟ ರೆಂಬೆಗಳನ್ನು, ಹಾಗೆ ಚಿಕ್ಕ ಪುಟ್ಟ ಸಸ್ಯಗಳನ್ನು ಏನು ಮಾಡ್ತವೆ ತಂದು ಅವು ದುಂಡಗೆ ಗೋಲವಾಗಿ ಏನು ಮಾಡ್ತವೆ, ಗೂಡುಗಳನ್ನು ಕಟ್ತವೆ. ಮಳೆಗಾಲದಲ್ಲಿ ಏನು ಮಾಡ್ತೇವೆ, ಕಾ ಅಂತ ಹೆಚ್ಚು ಗದ್ದಲವನ್ನು ಮಾಡ್ತವೆ. ಹಾಗೆ ಒಳ್ಳೆಯ ಮಕ್ಕಳು ಏನು ಮಾಡ್ತಾರೆ, ಯಾವಾಗಲೂ ಕೂಡ ಒಬ್ಬರಾದ ನಂತರ ಒಬ್ಬರು ಮಾತಾಡ್ತಾರೆ. ಆದರೆ ಗದ್ದಲ ಹೊಡೆಯೋ ಮಕ್ಕಳು ಈ ರೂಕ್ಸ್ನ ಥರ, ರೂಕ್ಸ್ ಏನು ಮಾಡ್ತವೆ, ಒಂದೇ ಸಲ ಏನು ಮಾಡ್ತವೆ, ಗದ್ದಲವನ್ನು ಹೊಡೆಯೋ ರೀತಿಯಲ್ಲಿ ಕೆಲವು ಗದ್ದಲ ಹೊಡೆಯೋ ಮಕ್ಕಳು ಕೂಡ ಇದೇ ರೀತಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಸೊ ಬಹುಶಃ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ. ಹಾಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.